ಬಗ್ಗದ ಅಧಿಕಾರಿಗಳು, ಜಗ್ಗದ ಚಳುವಳಿಕಾರರು. ಎತ್ತು, ಜಕ್ಕಡಿ, ಟ್ರ್ಯಾಕ್ಟರ್ಗಳೊಂದಿಗೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಗಮನ ಸೆಳೆದು ಗುಡುಗಿ ಅಧಿಕಾರಿಗಳನ್ನು ನಡುಗಿಸಿದ ಸೇನೆಯ ಸೇನಾನಿಗಳು. ಹೌದು, ಸತತ 5 ದಿನಗಳಿಂದ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟದಲ್ಲಿ ಅಹೋರಾತ್ರಿಯ ಧರಣಿ ನಡೆಸುತ್ತಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವರ್ಸಸ್ ಇರಿಗೇಷನ್ ಆಫೀಸರ್ಸ್ ನಡುವೆ ಮುಸುಕಿನ ಗುದ್ದಾಟ ನಡೆದಿದೆ. ಇದರ ಮುಂದುವರಿದ ಭಾಗವಾಗಿ ಬುಧವಾರ ಎತ್ತು, ಜಕ್ಕಡಿ, ಟ್ರ್ಯಾಕ್ಟರ್ ಹೆದ್ದಾರಿಗೆ ಅಡ್ಡಲಾಗಿ ನಿಲ್ಲಿಸಿ ಅಪಾರ ರೈತರ ಬೆಂಬಲದೊಂದಿಗೆ ಹೆದ್ದಾರಿ ಬಂದ್ ಮಾಡಿ ತಮ್ಮ ರೋಷವನ್ನು ಹೊರಹಾಕಿ ಪ್ರತಿಭಟಿಸಿದ ಘಟನೆ ನಡೆಯಿತು. ಪ್ರತಿಭಟನೆಯ ನೇತೃತ್ವ ವಹಿಸಿದ ರೈತ ಸಂಘದ ಹಸಿರು ಸೇನೆಯ ತಾಲೂಕಾಧ್ಯಕ್ಷ ದುರ್ಗಾಪ್ರಸಾದ್ ಆಕ್ರೋಶದ ನುಡಿಗಳೊಂದಿಗೆ ಮಾತನಾಡಿ, ನಮಗೆ ನೀರು ಕೊಡಿ ಅಥವಾ ವಿಷ ಕೊಡಿ ಎಂದು ತಾಕೀತು ಮಾಡಿ ಅಧಿಕಾರಿ ಮತ್ತು ಸರ್ಕಾರವನ್ನು ಜರಿದರು. ನೀರಾವರಿ ಸಲಹಾ ಸಮಿತಿಯ ನಿರ್ಧಾರವಾದಂತೆ ಕೃಷ್ಣಾ ಬಾಲದಂಡೆ ಮತ್ತು ರಾಂಪುರ ಏತ ನೀರಾವರಿ ಕಾಲುವೆಗಳಿಗೆ ನಾವು ಮುಂಗಾರಿಗೆ ನೀರು ಬಿಟ್ಟಾಗ ಹಿಂಗಾರು ಬೆಳೆಗಳಿಗೂ ನೀರು ಬಿಡ್ತೇವೆ. ಮಾರ್ಚ್ 23ರ ತನಕ ಮಾತ್ರ ಅಂತ ನೀರಾವರಿ ಇಲಾಖೆಯವರು ಜಾರಿಕೊಳ್ಳುವ ಜಯಮಾನಕ್ಕೆ ಅದಕ್ಕೊಪ್ಪಲು ನಾವು ತಯಾರಿಲ್ಲ. ನಿಮ್ಮ ನೀರಾವರಿ ಸಲಹಾ ಸಮಿತಿಯ ಯಾರಿರುತ್ತಾರೆ? ರೈತರ ಇರ್ತಾರಾ? ಇಲ್ಲವಲ್ಲ. ಅವರಿಗೆ ಎಷ್ಟು ದಿನಗಳಲ್ಲಿ ಬೆಳೆ ಬರುತ್ತದೆ ಅಂತ ಅವರಿಗೆ ಹೇಗೆ ಗೊತ್ತಾಗುತ್ತದೆ? ಅದು ಕಾಟಾಚಾರದ ಸಭೆ ನಡೆದರೂ ಅವೈಜ್ಞಾನಿಕ ವಿಚಾರ ಚರ್ಚೆಗೊಳ್ಳುತ್ತಿವೆ. ರಾತ್ರೋರಾತ್ರಿ ಹೊರ ರಾಜ್ಯಗಳಿಗೆ ಜಲಾಶಯದಿಂದ ನೀರು ಮಾರಾಟ ಮಾಡಿ ಹಣ ಗಳಿಸಿಕೊಳ್ಳುತ್ತಿದ್ದೀರಿ ಎಂದು ಅಧಿಕಾರಿ ವರ್ಗವನ್ನು ತರಾಟೆಗೆ ತೆಗೆದುಕೊಂಡರು. ಹೀಗಾಗಿ ಈ ನೀರನ್ನೇ ನಂಬಿ ಬೆಳೆದ ರೈತರ ಹಿಂಗಾರು ಬೆಳೆ ಕೈತಪ್ಪಲು ಏಪ್ರಿಲ್ವರೆಗೆ ನೀರು ಬೇಕಾಗುತ್ತದೆ. ಪ್ರಯಾಣಿಕರಿಗೆ ತೊಂದರೆಯಾಗಬಾರದು ಎನ್ನುವ ದೃಷ್ಟಿಯಿಂದ ಈ ಧರಣಿಯನ್ನು ತಾತ್ಕಾಲಿಕವಾಗಿ ಇಂದು ಹಿಂಪಡೆಯುತ್ತೇವೆ. ನಮ್ಮ ಬೇಡಿಕೆಯಂತೆ ನಿಮ್ಮಿಂದ ಸಿಗುವ ಉತ್ತರಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ಬದಿ ಅಹೋರಾತ್ರಿ ಧರಣಿ ನಡೆಸುವ ಮೂಲಕ ತಾಳ್ಮೆಯಿಂದ ಕಾಯುತ್ತೇವೆ. ತಾಳ್ಮೆ ಕಟ್ಟೆ ಹೊಡೆದರೆ ಮುಂದಾಗುವ ಎಲ್ಲ ಅಚಾತುರ್ಯಗಳಿಗೆ ನಿಮ್ಮನ್ನೇ ಹೊಣೆ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಸಭೆಯನ್ನುದ್ದೇಶಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಗೋಡಿಹಾಳ್, ಹಿಂದೂ ಜಾಗರಣ ವೇದಿಕೆಯ ಹನುಮಂತ ಅಬ್ಬಿಗೇರ್, ಶಿವು, ರಮೇಶ್ ಗೌಡರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ಲಿಂಗಸಗೂರು ವಕೀಲರ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಶರಣಬಸಪ್ಪ ಪಟ್ಟಣಶೆಟ್ಟಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಸಿಂಧೂರು ಅಧ್ಯಕ್ಷ ನಿರುಪದೆಪ್ಪ, ಸೇನೆಯ ಪ್ರಮುಖರಾದ ಬಸವರಾಜ ಅಂಗಡಿ, ಹನುಮನಗೌಡ, ರಾಮಣ್ಣ, ಲಾಲ್ಸಾಬ್, ಬಸಣ್ಣ ಕೊಟ್ಟಾರಿ, ತಮ್ಮಣ್ಣ ದೊಡ್ಡಹೊಲ, ಅಮರೇಶ ಗುತ್ತೇದಾರ್, ಮಹಂತೇಶ ಬಿಜ್ಜಲ್, ತಿಪ್ಪಣ್ಣ ಅಹಲ್ದಾರ್, ರಾಮಣ್ಣ ಅಡಿಕೇರ್, ಅಮರಪ್ಪ, ಬಾಷಾಸಾಬ್ ಇತರರಿದ್ದರು. ಲಿಂಗಸಗೂರು ಡಿವೈಎಸ್ಪಿ ದತ್ತಾತ್ರೇಯ ಕರ್ನಾಳ್ ನೇತೃತ್ವದಲ್ಲಿ ಹಟ್ಟಿ ಸಿಪಿಐ ಹೊಸಕೇರಪ್ಪ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿದ್ರು. ವರದಿ ಆನಂದ ತುರ್ವಿಯಾಳ್, NKS TV4 ರಾಯಚೂರು. ಸಮಸ್ಯೆ ಯಾವ ಬರುತ್ತಾ? ಬರುತ್ತಾ ಸಮಸ್ಯೆ ಏನ್ ಮಾಡ್ತಾರೆ? ನೀರು ಬರ್ತಾರ ಅದನ್ನ ಕಳ್ಳ ಮಾರ್ಕೊಂಡಾಗಲ್ಲ. ಇವ್ರು ಏನಂದ್ರೆ ಈಗ ಹೈದರಾಬಾದ್ ನಮ್ಮ ಕಲ್ಯಾಣ ಕರ್ನಾಟಕದ ಜನರನ್ನ ಸಾಲಗಳು ಸಿಲುಕಿಸಿ ಬೆಂಗಳೂರು ಬೆಂಗಳೂರು ಕಂಡ ಆಸೆ ಅದಾವ. ಆಸೆ ಮಾಲು ಎಲ್ಲ ಕಾಯಕ ಆಳ್ಬೇಕು. ಎಲ್ಲಿಂದ ಬರ್ತಾವ? ಈಗ ಉತ್ತರ ಪ್ರದೇಶ, ಬಿಹಾರದಿಂದ ಬರ್ತಿದ್ವು. ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಕಾಣಕತ್ತ, ಅಲ್ಲಿಂದ ಮಂದಿ ಕಮ್ಮಿ ಆಗತ್ತ. ಇಲ್ಲಿ ನೀರು ಬೇರೆದವ್ರಿಗೆ ಮಾರಿ ಅಲ್ಲಿ ಏನೋ ದೊಡ್ಡ ಆಸ್ತಿ ಕಳಿಸಿ ನಮ್ಮ ಭಾಗದ ಜನರನ್ನ ಪೂರೆ ಮತ್ತೆ ಮುಡಿಸ್ಕೋಬೇಕು. ನಾವು ಯೋಚನೆ ತಗೈದಾರ ಅಧಿಕಾರಿಗಳು ಸಾಥ್ ಕೊಡಕತ್ತಾರ ಅವರಿಗೆ. ಅಂದ್ರೆ ಯಾಕಂದ್ರೆ ಈಗ ಅಧಿಕಾರಿಗಳು ಕೂಡ ಉಡಾಪೆ ಮಾಡಿ ಕೊಡ್ತಾರ. ನಾವ್ ನೀರಿಲ್ರಿ, ಕುಡಿಯಕ್ ನೀರಿಲ್ರಿ ಅಂತ. ಅವಾಗ ಏನ್ ಮಾಡ್ಯಾರ? ಸಲಹಾ ಸಮಿತಿ ಮೀಟಿಂಗ್ನಾಗ ನೋಡಿ ಮುಂದೆ ನಾವಿನ್ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿ ಲಿಖಿತ ಕೊಟ್ಟಾರ. ಅವಾಗ ಬಚ್ಚಿ ಸಲಹಾ ಸಮಿತಿ ಅವತ್ತು ನಾವು ಕೇಳಿದ್ವಿ. ನಾವು ರೈತ ಸಂಘದಿಂದ
ಸಲಸಂತೆ ಮೀಟಿಂಗ್ ನವೆಂಬರ್ 12 ಇತ್ತು. ಸಲಸಂತೆ ಮೀಟಿಂಗ್ ಮಾಡೋದ್ರಿಂದ ಒಂದು ಲೆಟರ್ ಕೊಟ್ಟಿದ್ದೀವಿ. ಕೇಬಲ್ ಕೊಟ್ಟು ನೀರು ಬೇಕು, ಇಲ್ಲಿ ಯಾವ ಕಾರಣ ನೀರು ಕೊಡಬಾರ್ದು ನಡ್ಕೊಂಡಿದ್ದೀವಿ. ಎಲ್ಲ ಏಪ್ರಿಲ್ ಮಾರ್ಚ್ 23 ಕೊಟ್ಟು ಆಮೇಲೆ ನೋಡಿ ನೀರು ಬಿದ್ದಾಡ್ತಕ್ಕಂಥ ಈಗ ಒಮ್ಮೆ ನೀರಿಲ್ಲ ಅಂದ್ರೆ ನೀರು ಕೊಡಿ, ಇಲ್ಲ ವಿಷ ಕೊಡಿ. ಅದು ಬಿಟ್ಟು ಇನ್ನೊಂದು ಮಾತಿಲ್ಲ. ಈ ನೀರು ಬಿಡೋತನ ಈ ಹೋರಾಟ ಮುಂದುವರೆದೇ ಬರುತ್ತೆ. ಬಿಡಂಗಿಲ್ಲ.